ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ 36ನೇ ಎಪಿಸೋಡ್ನಲ್ಲಿ ದಾನ ಕೊಡುವಾಗ ಯಾರನ್ನು ಸ್ಮರಣೆ ಮಾಡಬೇಕು, ಅದರಿಂದ ನಮಗೆ ತತ್ವೋಪದೇಶ ಏನು ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ವಿ. ಈಗ ದಾನ ತೆಗೆದುಕೊಳ್ಳುವಾಗ ಯಾರನ್ನು ಸ್ಮರಣೆ ಮಾಡಬೇಕು? ಕೊಡುವ ವ್ಯಕ್ತಿಯನ್ನು ಪರಶುರಾಮಾಯ ನಮಃ ಅಂತ ಕೊಡ್ತಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮಾಯ ನಮಃ ಅಂತ ಕೊಡ್ತಾನೆ. ನಾವು ತೆಗೆದುಕೊಳ್ಳುವ ವ್ಯಕ್ತಿ ಏನಂತ ತೊಗೋಬೇಕು? ನೀವು ಸುಮ್ಮನೆ ಇಸ್ಕೊಂಬಿಡೋದೇನಾ? ಇಲ್ಲ, ವಾಮನಾಯ ನಮಃ ಅಂತ ತೊಗೋಬೇಕಂತ. ಯಾಕೆ ಬರೀ ವಾಮನ ಅಲ್ಲ, ಎಲ್ಲ ಕಡೆ ಮರಿಬಾರ್ದು. ಗುರುವನ್ನು ಮರೆತು ಗುರುವನ್ನು ಬಿಟ್ಟು ಬರೇ ಭಗವಂತನ ಸ್ಮರಣೆ ಮಾಡಿದರೆ ಶಾಸ್ತ್ರಗಳು ಏನು ಹೇಳ್ತಾವೆ ಗೊತ್ತನ? ದೈತ್ಯರಿದ್ದಾರಲ್ಲ, ಅವರು ಭಗವಂತನ ಎಲ್ಲ ಹೆಸರುಗಳು ಇಟ್ಕೊಂಡ್ಬಿಟ್ಟಾರತ್ತವರು. ಕೃಷ್ಣ, ಮುಕುಂದ, ಗೋವಿಂದ, ನಾರಾಯಣ, ವಾಸುದೇವ, ಪರಶುರಾಮ, ವಾಮನ ಎಲ್ಲ ಹೆಸರು ದೈತ್ಯರಿಗಾವಂತ. ದೈತ್ಯರು ಹೆಸರು ಇಟ್ಕೊಂಡಾರಂತ. ಬರೀ ಭಗವಂತನ ಹೆಸರು ಮಾತ್ರ ನೀವು ವಾಮನಾಯ ನಮಃ ಅಂತ ನೀವು ಅಂದರೆ, ವಾಮನ ಎಂಬ ಹೆಸರನ್ನು ದೈತ್ಯ ಬಂದು ನಮ್ಮ ಪುಣ್ಯ ಹರಿಸಿಬಿಡ್ತಾನಂತ. ಅದ ಕಾರಣ ಏನು ಮಾಡಬೇಕು? ಬರೇ ವಾಮನ ಅನ್ನಬಾರ್ದು. ಮತ್ತೇನು ಅನ್ಬೇಕು? ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಾಮನಾಯ ನಮಃ. ನಿನ್ನ ಗುರುಗಳು ಅಂತ ಒಬ್ಬರು ಇರ್ತಾರೆ, ನೀನು ನಂಬಿದ ಗುರುಗಳು. ಅದು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಅಥವಾ ನಿಮಗೆ ಉಪದೇಶ ಮಾಡಿದ ಗುರುಗಳಾಗ್ಬೋದು, ಸುಬುಧೇಂದ್ರರಾಗ್ಬೋದು, ಸತ್ಯ ಪ್ರಮೋದರಾಗ್ಬೋದು, ಸತ್ಯಾತ್ಮರಾಗ್ಬೋದು ಅಂತ ಜ್ಞಾನಿಗಳಿರ್ತಾರೆ. ಅವ್ರನ್ನ ಸ್ಮರಣೆ ಮಾಡಿ ಅವರಿಂದ ನೀನು ಉದ್ಧಾರ ಆಗಿರ್ತೀಯ. ಅವರನ್ನು ಸ್ಮರಣೆ ಮಾಡಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ರಮಣ ಮುಖ್ಯ ಪ್ರಾಣನನ್ನು ಸ್ಮರಣೆ ಮಾಡಿ ಆಮೇಲೆ ಭಗವಂತನ ಸ್ಮರಣೆ ಮಾಡಿದರೆ ಆ ದೈತ್ಯರು ಬರೋದಿಲ್ಲಂತೆ. ಅದಕ್ಕೆ ಜಗನ್ನಾಥದಾಸರು ಉತ್ತರ ಕೊಡ್ತಾರೆ. ಯಾಕೆ ಗೊತ್ತಾ? ಯಾರು ಕಾವಲು ಅಂದರೆ ಯಾರು ಕಾಪಲದಾರ ಅಂತಾರಲ್ಲ, ಅಂದರೆ ರಕ್ಷಕ. ಒಂದು ತೋಟ ಬೆಳೆಸಿ, ಆ ಮಾವಿನ ತೋಟ ಬೆಳೆಸಿ ಒಳ್ಳೆ ಹಣ್ಣು ಕಾದಾವೆ, ಅಂದರೆ ರೆಡಿಯಾಗ್ಯಾವೆ. ಅದನ್ನು ಕಾಯೋನು ಒಬ್ಬನೂ ಇಲ್ಲ, ಒಬ್ಬ ಕೀಪರ್ ಅಂದರೆ ಅದನ್ನೇನಂತಾರೆ, ಜವಾನ್ ಯಾರೂ ಇಲ್ಲ. ಅಂಥ ತೋಟಕ್ಕೆ ಯಾರು ಬರ್ತಾರೆ? ಕಳ್ಳರೆಲ್ಲ ಬಂದು ಹಣ್ಣುಗಳು ಕಿತ್ಕೊಂಡು ಹೋಗಿಬಿಡ್ತಾರೆ, ಹೌದಾ ಅಲ್ವಾ? ಆದರೆ ಅದಕ್ಕೆ ಒಬ್ಬ ಕಾವಲುದಾರ ಇದ್ದ ಅಂದರೆ, ಒಂದು ಗೇಟ್ ಕೀಪರ್ ಇದ್ದ ಅಂದರೆ, ಸೆಕ್ಯೂರಿಟಿ ಗಾರ್ಡ್ ಇದ್ದ ಅಂದರೆ ಯಾರೂ ಆ ಮಾವಿನಕಾಯಿಗಳನ್ನು ತಿಂಬೋದಿಲ್ಲ, ತೊಗೊಂಡು ಹೋಗೋದಿಲ್ಲ. ಹಾಗೆ ನಾವು ದಾನ ಮಾಡುವುದು ಇವೆಲ್ಲ ಏನವಲ್ಲ, ಇವೆಲ್ಲದಕ್ಕೂ ಕೂಡ ಹಣ್ಣುಗಳಿದ್ದಂತೆ. ಈ ಹಣ್ಣುಗಳನ್ನು ಅಪಹಾರ ಮಾಡಲಿಕ್ಕೆ ಬೇಕಾದಷ್ಟು ಮಂದಿ ದೈತ್ಯರಿರ್ತಾರೆ. ಅದಕ್ಕೆ ಕಾಪಲಾದಾರರನ್ನಾಗಿ, ಸೆಕ್ಯೂರಿಟಿ ಗಾರ್ಡನ್ನಾಗಿ ಯಾರಿಡಬೇಕು? ನಿನ್ನ ಗುರು. ಆ ಗುರುವಿನ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನನ್ನು, ಭಾರತೀಯ ರಮಣನನ್ನು ಸ್ಮರಣೆ ಮಾಡಿದರೆ ಅವರು ಬಂದು ಅಡ್ಡ ನಿಂತು ಬಿಡ್ತಾರೆ. ಆಗ ಯಾವ ದೈತ್ಯ ಬರೋದಿಲ್ಲ, ಯಾವ ಫಲವನ್ನು ಅಪಹಾರ ಮಾಡೋದಿಲ್ಲ. ನಾವು ಏನೇನು ಸತ್ಕರ್ಮಗಳನ್ನು ಮಾಡ್ತೀವಿ ಅದನ್ನು ಕೃಷ್ಣಾರ್ಪಣ ಮಸ್ತು ಅಂತ ಬರೇ ಅನ್ನಬಾರ್ದು. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣ ಮಸ್ತು. ಬ್ರಾಹ್ಮಣರನ್ನು ಊಟ ಕೂಡಿಸಿರ್ತೀವಿ, ಊಟ ಕೂಡಿಸಿದಾಗ ಏನು ಹೇಳಬೇಕು? ರಾಘವೇಂದ್ರ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ನಿಂಗೆ ಅರ್ಪಿತ ಅಂತ ಅನ್ನಬೇಕು. ಹಾಗಂದಾಗ ನೀನೇನು ಊಟಕ್ಕೆ ಭೋಜನಕ್ಕೆ ಬ್ರಾಹ್ಮಣರು ಕೂಡಿಸಿ ಅವರಿಗೆ ಕೃಷ್ಣಾರ್ಪಣ ಹೇಳಿದಿ, ಅದು ಸಾರ್ಥಕ ಆಗ್ತದೆ. ಆ ಫಲ ಯಾರಿಗೂ ದಕ್ಕೋದಿಲ್ಲ. ಬರೀ ಕೃಷ್ಣಾರ್ಪಣ ಮಸ್ತು ಅಂತಂದರೆ ಕೃಷ್ಣ ಎಂಬ ಹೆಸರನ್ನು ದೈತ್ಯರು ಬಂದು ಅಪಹಾರ ಮಾಡ್ತಾರೆ. ಅದಕ್ಕೆ ದಾನ ತೆಗೆದುಕೊಳ್ಳುವ ವ್ಯಕ್ತಿ ಏನು ಮಾಡಬೇಕಯ್ಯ? ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಾಮನಾಯ ನಮಃ ಅಂತ ತೊಗೋಬೇಕಂತ. ಎಷ್ಟು ಸುಂದರಡಿ! ಇದಂತೂ ಅದ್ಭುತ. ಯಾಕೆ ಗೊತ್ತಾ? ದಾನ ತೊಗೊಬೋದು, ಅಷ್ಟು ದೊಡ್ಡದಲ್ಲ. ಅದೇನು ಶ್ರೇಷ್ಠ ಅಂತ ತಿಳ್ಕೊಬಾರ್ದು. ನಂಗೆ ದಾನ ಕೊಟ್ಟರು, ನಾನು ತೊಗೊಂಡೆ. ದಾನ ತೊಗೊಂಡ್ರೆ, ನಮಸ್ಕಾರ ಮಾಡಿಸ್ಕೊಂಡ್ರೆ ಏನಾಗ್ತದೆ ಗೊತ್ತನ? ನಿನ್ನ ಪುಣ್ಯ ಹ್ರಾಸ ಆಗ್ತದೆ. ನೀನೇನೋ ದೇವ್ರ ಪೂಜಾ ಇತ್ಯಾದಿ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡ್ತೀಯ. ಆ ಪುಣ್ಯ ನೀನು ದಾನ ತೊಗೊಬೋದ್ರಿಂದ, ಯಾರಿಂದಾದರೂ ದಾನ ತೊಗೊಂಡು ಅಂತಂದರೆ ಆ ದಾನ ಕೊಟ್ಟ ವ್ಯಕ್ತಿ ನಿನ್ನ ಪುಣ್ಯವನ್ನು ಹರಿಸಿಬಿಡ್ತಾನೆ, ಅವನಿಗೆ ಹೋಗಿಬಿಡ್ತದೆ ಸ್ವಲ್ಪ. ಎರಡನೇದು ನಮಸ್ಕಾರ ಮಾಡಿಸ್ಕೊಬೋದು. ನಾವು ಅಂದ್ಕೋತೀವಿ ನಾವು ನಮಸ್ಕಾರ ಮಾಡ್ತಾರೆ, ನಾನು ಇಷ್ಟು ದೊಡ್ಡವರು ಅಂತ ಅಹಂಕಾರ ಮಾಡಿ. ಮೊದಲು ನಮಸ್ಕಾರ ಮಾಡಿಸ್ಕೊಬೋದ್ರಿಂದ ಏನು ಬರ್ತಾರೆ?
ಅಹಂಕಾರ ಬರ್ತದೆ. ನಾನು ದೊಡ್ಡವನು, ಅದಕ್ಕೆ ನನಗೆ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ ಎಂಬ ಅಹಂಕಾರ ಮೊದಲು ಬರ್ತದೆ. ಎರಡನೇದು ಏನಾಗ್ತದೆ ಗೊತ್ತನ, ನಿನ್ನ ಪುಣ್ಯ ಹ್ರಾಸ ಆಗ್ತದೆ ದಡ್ಡ. ಅದಕ್ಕೆ ಶ್ಯಾಮಸುಂದರದಾಸರು, ಸುಳಾದಿ ಕುಪ್ಪೇರಾಯರು ಇವರೆಲ್ಲ ಹೇಳೋದೇನು ಗೊತ್ತಾ, ನಮಸ್ಕಾರ ಮಾಡೋದು ಅಭ್ಯಾಸ ಮಾಡು, ನಮಸ್ಕಾರ ಮಾಡಿಸ್ಕೋಬೇಡ. ನಮಸ್ಕಾರ ಮಾಡಿಸ್ಕೊಂಡಷ್ಟು ನಿಂಗೆ ಹಾನಿ. ನೀನು ನಮಸ್ಕಾರ ಮಾಡಿದಷ್ಟು ನಿಂಗೆ ವಿನಯ ಬರ್ತದೆ, ನಾನು ಸಣ್ಣವನೆಂಬ ಜ್ಞಾನ ಬರ್ತದೆ, ಒಳಗಡೆ ಭಗವಂತ ಇದ್ದಾನೆ ಎಂಬ ಪ್ರಜ್ಞೆ ಬರ್ತದೆ, ನಿನ್ನ ಜೀವನ ಧನ್ಯ ಆಗ್ತದೆ. ಅದಕ್ಕೆ ನಮಸ್ಕಾರ ಮಾಡೋದು ಕಲಿ, ನಮಸ್ಕಾರ ಮಾಡಿಸ್ಕೊಂಬೋದು ಕಲಿಬೇಡ. ಇದೆಂಥ ದೊಡ್ಡ ಹಿತೋಪದೇಶ. ಹಾಗೆ ದಾನ ತೊಗೊಬೋದು ಎಂಬುದು ಏನಲ್ಲ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಈಗ ಯಾಕೆ ಹಿಂದಿನ ಕಾಲದಲ್ಲಿ ಋಷಿಗಳು ಯಾರಾದರೂ ತಪ್ಪು ಮಾಡಿದ್ರು ಏನು ಮಾಡ್ತಾರೆ ಗೊತ್ತು, ಕೈಯ ನೀರು ಹಾಕಿಕೊಂಡು ತಕ್ಷಣ ಉಗ್ಗಿಬಿಡಿ, ನೀನು ಕಲ್ಲಾಗು, ನೀನು ಪಿಶಾಚಿ ಆಗು, ನನ್ನ ಫಲ ಎಲ್ಲ ಹೋಗಲಿ ಅಂತ ಉಗ್ಗಿದ್ಕೊಳ್ಳೆ ಅವರು ಆಗ ಆಗಿಬಿಡ್ತಿದ್ರು. ಹೇಗಾಗ್ತಿದ್ರು ಅಂದರೆ ಅವರ ಕೈಯಲ್ಲಿ ಅಷ್ಟು ಪವರ್ ಇರ್ತಿತ್ತು. ಕಾರಣ ಏನಂದರೆ ಆ ಕೈ ಸುಟ್ಟಿರೋದಿಲ್ಲ. ದಾನ ತೊಗೊಬೋದ್ರಿಂದ ನಿನ್ನ ಕೈ ಸುಟ್ಟು ಹೋಗುತ್ತದೆ. ಸುಟ್ಟ ಕೈಯಿಂದ ನೀನು ಏನು ಮಂತ್ರವನ್ನು ಹೇಳಿದರು, ಏನು ಶಾಪ ಕೊಟ್ಟರು ಅದು ಫಲಿಸೋದಿಲ್ಲ. ನಿನ್ನ ಬಾಯಿ ಅಷ್ಟೇ, ನಿನ್ನ ಕೈಗಳು ಇವು ಎರಡು ಕೂಡ ಏನಾಗ್ತದ, ಕೆಟ್ಟ 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 ಮಾತುಗಳನ್ನು ಆಡಿ, ಲೌಕಿಕದ ಹಾಳು ಹರಟೆಗಳನ್ನು ಆಡಿ ಈ ನಾಲಿಗೆ ಈ ಬಾಯಿ ಕೆಟ್ಟು ಹೋಗ್ತದೆ. ಕಂಡಲ್ಲಿ ದಾನ ತಗೊಂಡು ಕೈ ಕೆಟ್ಟು ಹೋಗಿರ್ತದೆ. ಅದಕ್ಕೆ ಈ ಕೈ ಕೆಡಬಾರ್ದು ಅಂದರೆ ದಾನ ತಗೋಬೇಡ ಅಂತಂತಾರೆ. ಹಾಗಾದ್ರೆ ದಾನ ತಗೊಳ್ಳದೇ ಇದ್ದರೆ ಮತ್ತು ಅವ್ರ ಗತಿ ಏನು? ಪಾಪ ದಾನ ಮಾಡಬೇಕು, ಏನೋ ಪಾಪ ಯಜ್ಞ ಮಾಡಿರ್ತಾರೆ, ಯಾಗ ಮಾಡಿರ್ತಾರೆ, ಮತ್ತು ಋಷಿಗಳೆಲ್ಲ ತೊಗೊಂಡಾರಲ್ಲ, ತೊಗೊತಿದ್ರು. ಸ್ವಲ್ಪ ಆಲೋಚನೆ ಮಾಡಿರಿ. ಒಬ್ಬ ಋಷಿ ವಿಶ್ವಾಮಿತ್ರ ಅಥವಾ ವಸಿಷ್ಠರು ಅಥವಾ ಗಾರ್ಗ್ಯ, ಯಾರ್ಯಾರು ದೊಡ್ಡವರು ಅವರು ದಾನ ತೊಗೊತಿದ್ರು. ತೊಗೊಂಡು ಏನು ಮಾಡ್ತಿದ್ರು ಗೊತ್ತನ, ಅದನ್ನು ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ತಿದ್ದಿಲ್ಲ, ಅದನ್ನು ತಮಗಾಗಿ ಉಪಯೋಗ ಮಾಡ್ಕೊತಿದ್ದಿಲ್ಲ. ಅದನ್ನೆಲ್ಲ ತಂದು ಏನು ಮಾಡ್ತಿದ್ರು ಗೊತ್ತನ, ಒಂದು ಯಜ್ಞ ಮಾಡ್ತಿದ್ರು, ಒಂದು ಯಾಗ ಮಾಡ್ತಾಯಿದ್ರು. ಇಲ್ಲ ಅಂತಂದು ತಮ್ಮ ಪಾಠಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟಕ್ಕಾಗಿ ಎಲ್ಲವನ್ನು ಖರ್ಚು ಮಾಡಿಬಿಡ್ತಿದ್ರು. ಒಂದು ದುಡ್ಡನ್ನು ಕೂಡ ತಾವು ತಗೊಂಡು ತಮ್ಮ ಹೆಂಡತಿಗೆ ಸೀರೆ ತರೋದಾಗಲಿ, ತಾವೊಂದು ಬಿಲ್ಡಿಂಗ್. ಮತ್ತು ಇವತ್ತೇನಾಗಿದೆ, ಪುರಾಣ ಹೇಳ್ತಕ್ಕಂಥ ದೊಡ್ಡ 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 ವಿದ್ವಾಂಸರೆಲ್ಲ ಕೂಡ ಇವತ್ತು ಅದೇ ಕಾಣಿಸ್ತಾ ಇದೆ ನಮಗೆ. ಭಾಗವತ ಸಪ್ತಾಹ ಮಾಡಬೇಕು, 20,000 ರೂಪಾಯಿ ಕೊಡಬೇಕು, 30,000 ರೂಪಾಯಿ ಕೊಡಬೇಕು, 40,000 ರೂಪಾಯಿ ಕೊಡಬೇಕು, 50,000 ರೂಪಾಯಿ ಅಂತ ಡಿಮ್ಯಾಂಡ್ ಮಾಡಿಬಿಡ್ತಾರೆ. ಆ ಪ್ರಕಾರ ಕೊಟ್ಟಾಗ ಮಾತ್ರ ಭಾಗವತ ಹೇಳ್ತಾರೆ. ಆ ರೊಕ್ಕೆಲ್ಲದರಿಂದ ವೈಭವ ದೊಡ್ಡ 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 ಬಿಲ್ಡಿಂಗ್ಗಳು ಕಟ್ಟಿಸ್ತಾರೆ. ಇದೇನು ಪ್ರಯೋಜನ? ಹೀಗೆ ದಾಸಾಹಿತ್ಯ ಪ್ರಚಾರ ಅಂತಂತಾರೆ. ದಾಸಾಹಿತ್ಯ ಪ್ರಚಾರದ್ವಾರ ಎಷ್ಟು ದುಡ್ಡು ಬರ್ತದೆ, ಆ ದುಡ್ಡಿಂದ ಬಿಲ್ಡಿಂಗ್ಗಳು ಕಟ್ಕೋತಾ ದೊಡ್ಡ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಇದು ಅಲ್ಲ, ಇದು ಏನೂ ಪ್ರಯೋಜನ ಆಗೋದಿಲ್ಲ, ಇದರಿಂದ ಪುಣ್ಯ ಇಲ್ಲ. ಇದು ನಮಗೆ ಅನ್ನಿಸ್ತದೆ, ನಾನು ಸುಖವಾಗಿದ್ದೀನಿ, ನನಗೇನು ರೀ ಉಪನ್ಯಾಸ ಮಾಡಿ ಬಂದೆ, ನನಗೆ 10,000 ಬಂತು, ನಾನು ಬಿಲ್ಡಿಂಗ್ ಕಟ್ತಾಯಿದ್ದೀನಿ. ಅದು ನಿಂಗೆ ಇವಾಗ ಆಗ್ತದೆ, ಆದರೆ ಪರಲೋಕದಲ್ಲಿ ಸುಖ ಇರೋದಿಲ್ಲ. ಆಮೇಲೆ ನರಕಾದ್ಯ ಅನರ್ಥಗಳು ತಪ್ಪಿದ್ದಲ್ಲ, ಅದು ಕಾರಣ ಜಾಗೃತಿ ಆಗಿರುವಂತ ಅಂತಾರೆ. ದಾನ ತೊಗೋಬೇಡ. ದಾನ ತೊಗೊಂಡ್ರೆ ಏನು ಮಾಡಬೇಕು ಗೊತ್ತಾ, ಅದನ್ನು ನಿನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೋಬೇಡ. ಮಾಡು, ಸ್ವಲ್ಪ ಮಾಡು. 100 ರೂಪಾಯಿ ಯಾರಾದರೂ ಕೊಟ್ಟರು ಅಂತಂದರೆ 100 ರೂಪಾಯಿಲಿ 25 ರೂಪಾಯಿ ನಿನ್ನ ಸ್ವಾರ್ಥಕ್ಕೆ ಬಳಸು. ಯಾಕಂದ್ರೆ ನೀನು ಒಂದು ಸಂಸಾರ ಅದೇ, ನಿನಗೆ ಹೆಂಡತಿ ಮಕ್ಕಳಿದ್ದಾರೆ, ಅವರ ರಕ್ಷಣೆಗೆ ಬೇಕಾಗ್ತದೆ. ಇನ್ನು 75 ಅಥವಾ ಕನಿಷ್ಠ 50 ರೂಪಾಯಿ ಆದರೂ ಕೂಡ ಏನು ಮಾಡಬೇಕು ಗೊತ್ತಾ, ಪರೋಪಕಾರಕ್ಕಾಗಿ ಉಪಯೋಗ ಮಾಡು. ಇನ್ನೊಬ್ಬರಿಗೆ ದಾನ, ಬಡಬಗ್ಗರಿಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡು. ಆಗ ನೀ ದಾನ ತಗೊಂಡಿದ್ದು ನಿನ್ನ ಮೇಲೆ ಏನು ದುಷ್ಪ್ರಭಾವ ಬೀರೋದಿಲ್ಲ, ನಿನ್ನನ್ನು ಉದ್ಧಾರ ಮಾಡ್ತಾನೆ, ಇನ್ನು ಹೆಚ್ಚಿನ ಪುಣ್ಯ ಬರ್ತದೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಅಂದರೆ ರಾಮಾಚಾರ್ಯ ಅಂತ ಹೇಳಿದ್ನಲ್ಲ, ಅವರೇ ಪುಣ್ಯಾತ್ಮ, ಅವ್ರದ್ದೇ ತೊಗೊಂಬಂದಿದ್ದೆ ಬೇಡ. ಅವರಿಗೆ ಒಂದು ಶಾಲೆ ಹೊದಿಸಿವಿ ಅಂತ ಕೊಡ್ರಿ, ನಾವು ಹೋಗಿ ಶಾಲೆ ಹೊದಿಸ್ತೀವಿ, ಮುತ್ಯ ಇದನ್ನು ಹೊಯ್ಕೋಬೇಕು ಆಯಿತು ಅಂತ ತೊಗೊತಾರೆ. ಇದನ್ನು ನಾನು ಅಭ್ಯಾಸ ಮಾಡಿದ್ದೆ ಅವರಲ್ಲಿಂದೆ. ಅದು ತೊಗೊಂಡು ಏನು ಮಾಡ್ತೀರಿ ಗೊತ್ತಾ, ಒಂದು 5 ನಿಮಿಷ ಸುಮ್ಮನೆ ಅದು ಹಾಕಿದ ಕೂಡ ಹಿಂಗೆ ತೊಗೊತಿದ್ರು, ಟಕ್ಕಂತ ತೆಗೆದುಬಿಡ್ತಿದ್ರು. ತೆಗೆದು ಪಕ್ಕದಲ್ಲಿ ಯಾರಾದರೂ ಇದ್ದರು, ಪಾಪ ಮುದುಕರು ಇದ್ದರು ಅಂದ್ಕೊಡ್ರಿ, ಅವ್ರಿಗೆ ಹೊದಿಸಿಬಿಡ್ತಿದ್ದಾರೆ. ಅದನ್ನು ತಾವು ಹೊತ್ಕೊತಿದ್ದಿಲ್ಲ. ಅಂದರೆ ಅದರಿಂದ ಏನಾಗ್ತದೆ ಗೊತ್ತನ, ದಾನ ಕೊಟ್ಟ ವ್ಯಕ್ತಿ ಇದ್ದಾನಲ್ಲ, ಶ್ರೀವಾರ ರಾಮಾಚಾರ್ಯಗೆ ದಾನ ಮಾಡಿದ. ಆ ದಾನ ಮಾಡಿದ ಆ ವಸ್ತ್ರವನ್ನು ಶ್ರೀವಾರ ರಾಮಾಚಾರ್ಯ ಏನು ಮಾಡಿದರು, ಇನ್ನೊಬ್ಬ ಪುಣ್ಯಾತ್ಮನಿಗೆ ಹೊದಿಸಿಬಿಟ್ರು. ಆಗ ದಾನ ಮಾಡಿದ ವ್ಯಕ್ತಿಗೆ 2 ಫಲ. ಒಂದು, ಶ್ರೀವಾರ ರಾಮಾಚಾರ್ಯ ಕೊಟ್ಟಿದ್ದಕ್ಕಾಗಿ ಒಂದು ಸ್ವಲ್ಪ ಪುಣ್ಯ ಬರ್ತಾರೆ. ಶ್ರೀವಾರ ರಾಮಾಚಾರ್ಯ ಇನ್ನೊಬ್ಬ ಬಡವನಿಗೆ ಕೊಟ್ಟರಲ್ಲ, ಅದರಲ್ಲಿ ಮತ್ತೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಬರ್ತಾರೆ.
₹100 ಬರೋದು ₹150 ಬರ್ತದೆ. ಇದು ಎಷ್ಟು ಪುಣ್ಯ ಇದು. ಇದು ಹಾಗೆ ದಾನ ತೊಗೊಬೋದು ಎಂಬುದು ಸುಮ್ಮನೆ ಅಲ್ಲ. ಆಗ ನಾವೇನು ಮಾಡಬೇಕು? ವಾಮನಾಯ ನಮಃ ಅಂತ ಸ್ಮರಣೆ ಮಾಡಬೇಕು. ಯಾಕೆ ವಾಮನನ್ನು ಸ್ಮರಣೆ ಮಾಡಬೇಕು? ಸ್ವಲ್ಪ ನೋಡಿರಿ, ಅದು ಭಗವಂತನೇ ನಮ್ಮ ಪಾಠ ಕಲಿಸಿಕೊಟ್ಟಿದ್ದಾನೆ. ಇವೆಲ್ಲ ಯಾರು ಕಲಿಸಿಕೊಟ್ಟಿದ್ದಾರೆ? ಭಗವಂತ ಕಲಿಸಿಕೊಟ್ಟಿದ್ದಾನೆ. ಬಲಿಚಕ್ರವರ್ತಿ ಎಂಥ ಕೆಟ್ಟ ಅದೇ ಬಲಿಚಕ್ರವರ್ತಿ ಒಳ್ಳೆಯ ಆಲೋಚನೆಯಿಂದ ಯಜ್ಞ ಮಾಡಿದರೆ ಏನೂ ಆಗ್ತಿದ್ದಿಲ್ಲ. ಬಲಿಚಕ್ರವರ್ತಿ ಶುಕ್ರಾಚಾರ್ಯರ ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಮಾತು ಕೇಳಿ ಏನು ಮಾಡಿದ? ಒಂದು ಯಜ್ಞ ಮಾಡಿದ. ಶತಾಶ್ವಮೇಧ 100 ಅಶ್ವಮೇಧ ಯಾಗಗಳನ್ನು ಮಾಡಿದ. ಯಾಕೆ ಮಾಡಿದ? ಇಂದ್ರ ಪದವಿಯಲ್ಲಿ ಶಾಶ್ವತವಾಗಿ ಕೊಡಬೇಕು. ಶುಕ್ರಾಚಾರ್ಯ ಹೇಳಿದರು, ಅಯ್ಯ ಬಲಿಚಕ್ರವರ್ತಿ, ಈಗೇನೋ ನಿಂಗೆ ಶಕ್ತಿ ಅದೇ, ಪವರ್ ಅದಾದ ಕಾರಣ, ನನ್ನ ಬಲ ನಿನಗೆ ಅದಾದ ಕಾರಣ ಇಂದ್ರನನ್ನು ಅಷ್ಟದಿಕ್ಪಾಲಕರನ್ನು ಓಡಿಸಿಬಿಟ್ಟು ಸ್ವರ್ಗಲೋಕವನ್ನು ನಿನ್ನ ಅಧೀನ ಮಾಡಿಕೊಂಡು ಇಂದ್ರನ ಸಿಂಹಾಸನ ಮೇಲೆ ಕೂತಿ. ಆದರೆ ಇದೇ ಕಾಲ ಇರೋದಿಲ್ಲ. ಮುಂದೆ ದೇವ ಪಕ್ಷಪಾತಿಯಾಗಿರ್ತಕ್ಕಂಥ ವಾಸುದೇವ ಇದ್ದಾನ ನಾರಾಯಣ, ಅವನು ಯಾವುದೋ ಒಂದು ಪ್ಲಾನ್ನಿಂದ ಬಂದು ನಿನ್ನನ್ನು ಪದವಿ ಭ್ರಷ್ಟನನ್ನಾಗಿ ಮಾಡಿಬಿಡ್ತಾನೆ, ಇಂದ್ರ ಸಿಂಹಾಸನದಿಂದ ಕೆಳಗೆ ದೊಬ್ಬಿಡ್ತಾನೆ. ಆಗೇನು ಮಾಡ್ತೀಯ? ಅದು ಕಾರಣ ಇದು ಪರ್ಮನೆಂಟಾಗಿ ನಿಂಗೆ ಉಳಿಬೇಕು. ನಾ ಏನು ಮಾಡಲಿ ಅಂತಂದ ಯಾರು? ಬಲಿಚಕ್ರವರ್ತಿ. ನಾನೇನು ಮಾಡಬೇಕಾಗಾರೆ? ಇದು ನಂಗೆ ಪರ್ಮನೆಂಟಾಗಿರೋದು. ಇದಕ್ಕೆ ಇಷ್ಟೇ, ಇಂದ್ರ ಪದವಿಯಲ್ಲಿ ಶಾಶ್ವತವಾಗಿ ಕೂಡಬೇಕಾದ್ರೆ 100 ಅಶ್ವಮೇಧ ಯಾಗಗಳನ್ನು ಮಾಡಬೇಕು. ಮಾಡಿದಿ ಅಂತಂದರೆ ನಿನ್ನಂದು ಯಾರೂ ಅದನ್ನು ಕಸ್ಕೊಳ್ಳೋಕ್ಕಾಗಲ್ಲ. ಹಾಗ ಮಾಡಿಸ್ರಿ. ಆಗ 99 ಅಶ್ವಮೇಧ ಯಾಗಗಳನ್ನು ಮಾಡಿದೆ, ಒಂದಲ್ಲ ಎರಡಲ್ಲ, ಇನ್ನು ಒಂದೇ ಒಂದು ಉಳಿದಿದೆ. ಆಗ ದೇವತೆಗಳೆಲ್ಲ ಹೋಗಿ ಆ ವಾಸುದೇವನನ್ನು ಪ್ರಾರ್ಥನೆ ಮಾಡಿದರು. ಕ್ಷೀರ ಸಮುದ್ರ ಶಾಹಿಯಾಗಿರತಕ್ಕಂಥ ಪರಬ್ರಹ್ಮನನ್ನು, ವಾಸುದೇವನನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ನೀನೇ ಸ್ಥಾಪನೆ ಮಾಡಿದ್ದಿ ಇವಾಗಿನ ಇಂದ್ರನನ್ನು, ನಿನ್ನ ಮಾತನ್ನು ಧಿಕ್ಕಾರ ಮಾಡಿ, ನಿನ್ನ ಅಪೇಕ್ಷೆಯನ್ನು ತಿರಸ್ಕಾರ ಮಾಡಿ, ಶುಕ್ರಾಚಾರ್ಯರ ಉದ್ಬೋಧನದಂತೆ ಉಪದೇಶದಂತೆ ಬಲಿಚಕ್ರವರ್ತಿ 99 ಅಶ್ವಮೇಧ ಯಾಗಗಳು ಮಾಡಿಬಿಡ್ತಾನೆ. ಇನ್ನು 100ನೇ ಅಶ್ವಮೇಧ ಯಾಗ ಮುಗೀತು ಅಂತಂದರೆ ಇನ್ನು ನೀನು ಇಟ್ಟ ಇಂದ್ರ ಪದವಿಯಲ್ಲಿ ಇಟ್ಟ ದೇವೇಂದ್ರ ಇನ್ನು ರಾಜ್ಯ ಹೇಳಕ್ಕೆ ಸಾಧ್ಯ ಇಲ್ಲ, ಇಂದ್ರ ಪದವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಲಿಚಕ್ರವರ್ತಿಯೇ ಆಳ್ತಾನೆ. ಸ್ವಲ್ಪ ಆ ರಾಕ್ಷಸರ ಪಾಲಾಗ್ತಾರೆ. ಅನುಗ್ರಹ ಮಾಡು ಅಂತಂದಾಗ ಸ್ವಾಮಿ ಹೇಳಿದ, ಏನು ಚಿಂತೆ ಮಾಡಬೇಡ, ಈ 100ನೇ ಯಜ್ಞ ಸಮಾಪ್ತಿ ಆದ್ರೆ ಆಗ ತಾನೇ ವಾಮನನಾಗಿ ಬಂದ. ಸಣ್ಣ ವಾಮನ, ಪುಟ್ಟ 7 ವರ್ಷದ ವಾಮನನಾಗಿ ಬಂದಾಗ ಹುಟ್ಟಿದ ಕೊಳ್ಳೆ ಬಂದಿದ್ದು ಇಷ್ಟೇ ಹತ್ರ ಬಂದವನು. ಅದಿತಿ ಕಶ್ಯಪರಿಗೆ ಬಂದ. ಹೊರಗೆ ಬಂದು ನನಗೆ ಯಜ್ಞೋಪವೀತ ಬೇಕು ಅಂತಂದ. ತಕ್ಷಣದಲ್ಲಿ ಒಬ್ಬೊಬ್ಬ ದೇವತೆ ಬಂದು ಒಂದೊಂದು ವಸ್ತುವನ್ನು ಕೊಟ್ಟರು. ಕಮಂಡಲ ಕೊಟ್ಟವರೊಬ್ಬರು, ದಂಡ ಕೊಟ್ಟವರೊಬ್ಬರು, ಯಜ್ಞೋಪವೀತ ಕೊಟ್ಟವರೊಬ್ಬರು, ಕೃಷ್ಣಾರ್ಜುನ ಕೊಟ್ಟವರೊಬ್ಬರು, ಲಂಗೋಟಿ ಕೊಟ್ಟವರೊಬ್ಬರು. ಹೀಗೆ ಮಾಡಿ ಎಲ್ಲರಿಂದ ಆ ಬ್ರಹ್ಮಚಾರಿಗೆ ಏನೇನು ಪದಾರ್ಥಗಳು ಬೇಕು ಅವೆಲ್ಲವನ್ನು ಹತ್ಕೊಂಡು ಆ ಮುದ್ದಾದ ಪುಟ್ಟಾದ ವಾಮನ ರೂಪಿ ಪರಮಾತ್ಮ, ವಾಮನ ಅಂದರೆ ಸುಂದರ ಅಂತ ಅರ್ಥ, ಭಾಳ ಮುದ್ದಿದ್ದಂತೆ ವಾಮನ, ಆ ರೂಪದಲ್ಲಿ ಬಲಿಚಕ್ರವರ್ತಿಯ ಯಜ್ಞಶಾಲೆಗೆ ಬಂದ. ದೊಡ್ಡ ದೊಡ್ಡ ಋಷಿಗಳೆಲ್ಲ ಕೂತ್ಕೊಂಡಿದ್ದಾರೆ, ಯಜ್ಞ ಮಾಡಿಸ್ತಾ ಇದ್ದಾರೆ. ಬಲಿಚಕ್ರವರ್ತಿಯಿಂದ ಶುಕ್ರಾಚಾರ್ಯರು ಕೂತ್ಕೊಂಡಿದ್ದಾರೆ. ಯಾವಾಗ ಸಣ್ಣ ಪುಟ್ಟಾದ ವಾಮನ ಬಂದು ಕೂಡಲೇ ಎಲ್ಲ ಋಷಿಗಳು ಎದ್ದು ನಿಂತು ಬಿಟ್ರಂತೆ. ಅವನು ಯಾರು ಅಂತ ಗೊತ್ತಿಲ್ಲ ಅವರಿಗೆ. ಸಣ್ಣ ಹುಡುಗ ಬರ್ತದೆ. ಆ ತೇಜಸ್ಸು, ಆ ಬ್ರಹ್ಮ ತೇಜಸ್ಸು ಎಂಬುದು ದೊಡ್ಡ ದೊಡ್ಡ ಋಷಿಗಳನ್ನು ದಿಗ್ಭ್ರಾಂತರನ್ನಾಗಿ ಮಾಡಿತಂತೆ. ಆಗ ಬಲಿಚಕ್ರವರ್ತಿ ಓಡಿ ಬಂದ. ಯಾರಯ್ಯ ನೀನು? ಸಣ್ಣ ಮಗು, ಪುಟ್ಟ ಬ್ರಹ್ಮಚಾರಿ, ಎಷ್ಟು ತೇಜೋವಂತರಾಗಿದ್ದಿ, ಏನು ಬೇಕು ನಿನಗೆ ಅಂತ ಕೇಳಿದಾಗ ಆಗ ನಂಗೆ ದಾನ ಕೊಡು ಅಂತ ಕೇಳಿದೆ. ಏನು ದಾನ ಬೇಕು? 3 ಹೆಜ್ಜೆ ದಾನ ಬೇಕು ಅಂತ ಕೇಳಿದೆ. ಕೊಟ್ಟ ಬಲಿಚಕ್ರವರ್ತಿ, ಕೊಟ್ಟ. ನಿಮ್ಗೆ ಗೊತ್ತದೆ. ಅದರಿಂದ ಏನು ಮಾಡಿದ? 3 ಹೆಜ್ಜೆ ದಾನವನ್ನು ತಗೊಂಡು ಬಲಿಚಕ್ರವರ್ತಿಯಿಂದ ಇಡೀ ಬಲಿಚಕ್ರವರ್ತಿಯ ಸಾಮ್ರಾಜ್ಯವನ್ನೆಲ್ಲ ತಾನು ಕಸ್ಕೊಂಡು ಮತ್ತೆ ಯಾರಿಗೆ ಕೊಟ್ಟ? ತಾನು ಅನುಭವಿಸ್ತಿಲ್ಲ. ವಾಮನ ರೂಪಿ ಪರಮಾತ್ಮ ಆ ಸಿಂಹಾಸನದಲ್ಲಿ ಕೂತ್ಕೊಂಡ. ಬಲಿಚಕ್ರವರ್ತಿ ದಾನ ಮಾಡಿಬಿಟ್ಟ, ಎಲ್ಲ ಕೊಟ್ಟುಬಿಟ್ಟ. ಇನ್ನೇನಿಲ್ಲ ಬಲಿಚಕ್ರವರ್ತಿ, ಅವನು ಸಾಮಾನ್ಯ ವ್ಯಕ್ತಿ ಆಗಿಬಿಟ್ಟ. ಆಗ ಮತ್ತು ಅವನ ಸಾಮ್ರಾಜ್ಯ ಇಂದ್ರನಿಗೆ ಕೊಟ್ಟ. ಇದು ನಾವು ದಾನ ತಗೊಂಡ್ರೆ ಆ ದಾನವನ್ನು ನಾವೇ ಭೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಮಾಡಿದಾಗ ಏನಾಗ್ತದೆ? ಅದು ಬಂಧಕ ಆಗ್ತದೆ. ಇದು ಹೆಚ್ಚಳಿಕೆಗೆ ಹೇಳ್ತೀನಿ ಅಥವಾ ಇದರಿಂದ ತಮ್ಮ ಬಗ್ಗೆ ಹೇಳಿಕೋತಾರ ಅಂತ ನಾವು ತಿಳಿಬಾರ್ದು, ದಯಮಾಡಿ ತಿಳಿಬಾರ್ದು. ಇಂಥ ತಾಯಂದರು ಮನೆಗೆ ಇರಬೇಕೆಂಬ ಭಾವನೆಯಿಂದ ಹೇಳ್ತೀನಿ. ನನ್ನ ತಾಯಿ ಈ ಉಪದೇಶ ಮಾಡಿದ್ಲು. ಆಕೆ ನಮ್ಮಮ್ಮ ಹೇಳಿದ, ಅಪ್ಪಣ್ಣ ನಿನಗೆಲ್ಲರೂ ದಕ್ಷಿಣೆ ಕೊಡ್ತಾರೆ,
ನಿನ್ನ ಹೆಂಡತಿಗೆ ಸೀರೆ ಕೊಡ್ತಾರೆ, ನಿನಗೆ ಧೋತ್ರಗಳು ಕೊಡ್ತಾರೆ. ನೀನೇನಾದರೂ ಅದನ್ನು ಸ್ವಂತಕ್ಕೆ ಉಪಯೋಗ ಮಾಡಿದಿ ಅಂತಂದರೆ ದಾನ ತೊಗೊಂಡಿದ್ದೆಲ್ಲ ಕೂಡ ಏನಾಗ್ತದಕ್ಕ ನಿಂಗೊಂದು ಪಿಶಾಚಿಯಾಗಿ ಅಂಟಿಕೋತದೆ. ಅವನ್ನೆಲ್ಲರಿಗೂ ಕೂಡ ಬಡಬಗ್ಗರಿಗೆ ದಾನ ಮಾಡಿಬಿಡು, ಇನ್ನೊಬ್ಬರಿಗೆ ಕೊಟ್ಟುಬಿಡು, ನೀನು ಇಟ್ಕೋಬೇಡ, ರಾಯರಿಗೆ ಸಮರ್ಪಣೆ ಮಾಡು. ಅದ ಕಾರಣ ಆ ತಾಯಿಯ ಉಪದೇಶ ಇವತ್ತು ಸ್ವಲ್ಪ ನನ್ನ ಮೇಲೆ ಪರಿಣಾಮಕಾರಿಯಾಗಿ, ಅದು ದೊಡ್ಡವರ ಮಾತಲ್ವ, ಆ ದೊಡ್ಡವರ ಮಾತು ಯಾವಾಗಲೂ ನಮ್ಮ ಮೇಲೆ ಪರಿಣಾಮಕಾರಿ ಆಗ್ತದೆ. ಅದರಿಂದಾಗಿ ಯಾರು ಏನು ಕೊಟ್ಟರು ಅದನ್ನು ಬಡಬಗ್ಗರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವ್ರು ಪರಮಾತ್ಮ ಪ್ರೇರಣೆ ಮಾಡ್ತಾಯಿದ್ದಾನೆ. ಆ ನಮ್ಮ ಅಮ್ಮನ ಆಶೀರ್ವಾದ, ಆಕೆಯ ಮಾತಿನ ಪವರ್ ಅಷ್ಟು ವರ್ಕ್ ಮಾಡ್ತಾ ಅದ ಮಾತು. ನನಗಂತ ಒಳ್ಳೆ ಬುದ್ಧಿ ಕೊಡಬೇಕೆಂಬ ಆಲೋಚನೆ ನನಗಿಲ್ಲ, ಆದರೆ ಆ ಅಮ್ಮನ ಆ ಮಾತಿನ ಪ್ರಭಾವ ನನ್ನಿಂದ ಅದು ಮಾಡಿಸ್ತಾ ಇದೆ, ಭಗವಂತ ಮಾಡಿಸ್ತಾ ಇದ್ದಾನೆ. ಸೊ ಏನು ಬರ್ತದೆ ರಾಯರಿಗೆ ಸಮರ್ಪಣೆ, ಯಾವ ಪದಾರ್ಥಗಳು ಬಂದು ವಸ್ತುಗಳು ಬಂದು ಅವನ್ನೊಬ್ಬರಿಗೆ ಕೊಟ್ಟು ಬಿಡೋದು. ಹೀಗೆ ಮಾಡಿದರೆ ನಮ್ಮ ಜನ್ಮ ಧನ್ಯ ಆಗ್ತದೆ. ಸೊ ದಾನ ಕೊಡುವಾಗ ವಾಮನನನ್ನು ಸ್ಮರಣೆ ಮಾಡಬೇಕು. ಯಾಕೆ ವಾಮನನನ್ನು ಸ್ಮರಣೆ ಮಾಡಬೇಕು? ನಿನಗೆ ಅದರ ಮೇಲೆ ವ್ಯಾಮೋಹ ಬರಬಾರ್ದು. ಯಾವ ವಸ್ತುವನ್ನು ದಾನ ತೊಗೊತೀಯೋ, ದಾನ ತೊಗೊಂಡ ವಸ್ತುವಿನ ಮೇಲೆ ನಿಂಗೆ ವ್ಯಾಮೋಹ ಇರಬಾರ್ದು ಅಂತಂದರೆ ಏನು ಮಾಡಬೇಕು ಗೊತ್ತಾ? ಅದನ್ನು ಆದಷ್ಟು ಮಟ್ಟಿಗೆ ನಿನಗೆ ನಿಜವಾದ ಕಷ್ಟ ಇತ್ತು, ನಿಂಗೆ ಎಷ್ಟು ಬೇಕೋ ಅಷ್ಟಿಟ್ಟುಕೋ. ಉಳಿದೆಲ್ಲವನ್ನು ಕೂಡ ಪುರಂದರದಾಸರು ದಿನಾಗಲಿ ಯಾಯವಾರಕ್ಕೆ ಹೋಗ್ತಾಯಿದ್ರು, ಭಿಕ್ಷಾಟನೆಗೆ ಹೋಗ್ತಾಯಿದ್ರು. ಎಲ್ಲ ಇದ್ದು ನವಕೋಟಿ ನಾರಾಯಣರು ಇದ್ದ ಸಂಪತ್ತನ್ನೆಲ್ಲ ತ್ಯಾಗ ಮಾಡಿದರು. ತ್ಯಾಗ ಮಾಡಿ ಆಮೇಲೆ ಮಾಡಿದರು? ಭಿಕ್ಷಾಟನೆ. ಅಂದು ಊಟ ನಡಿಬೇಕಲ್ಲ, ಗಂಟಿದ್ದಾಳೆ, ಮಕ್ಕಳಿದ್ದಾರೆ, 3 ಮಂದಿ ಮಕ್ಕಳಿದ್ದಾರೆ, ತಾವಿದ್ದಾರೆ, ತಮಗೆ ಊಟ ನಡಿಬೇಕಲ್ಲ, ಎಲ್ಲಿ ಮಂದಿ ಮನೆಗೆ ಹೋಗಿ ಊಟ ಕೊಡೋದಿಲ್ಲ. ಸೊ ಯಾಯವಾರಕ್ಕೆ ಹೋಗ್ತಾ ಇದ್ದರಂತೆ. ಅವರ ಯಾಯವಾರದ ಹಿಂದೆ ಎರಡು ಕಾರಣಗಳಿದ್ದವು. ಯಾಕೆ ಹೋಗ್ತಾ ಇದ್ರು ಯಾಯವಾರಕ್ಕೆ? ಒಂದನೆಯದು ಗೋಪಾಳ ಪುಟ್ಟಿಯನ್ನು ಹಾಕಿಕೊಂಡು, ಜೋಳಿಗೆಯನ್ನು ಹಾಕಿಕೊಂಡು ನಾರಾಯಣ 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 ಅಂತ ಹಾಡಿಕೋತಾ ಆಡ್ತಿದ್ರು. ಎಲ್ಲ ಹಾಡುಗಳನ್ನು ಬೀದಿಯಲ್ಲಿ ಹಾಡಿಕೋತಾ ಹೋಗ್ತಾಯಿದ್ರು. ಆಗ ಏನಾಗ್ತದೆ ಗೊತ್ತಾ? ಯಾಯವಾರಕ್ಕೆ ಹೋಗುವುದರಿಂದ, ಹಾಡು ಹೇಳ್ತಾ ಬೀದಿಗಳಲ್ಲಿ ತಿರುಗುವುದರಿಂದ ಮಲಿಕೊಂಡು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಭಗವನ್ನಾಮ ಸಂಕೀರ್ತನೆ ಕೇಳಿಸ್ತಾ ಇತ್ತು. ಪುರಂದರದಾಸರು ಬಂದರು, ಅದು ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾರೆ. ಅದರಿಂದ ಜನರಿಗೆ ಒಳ್ಳೆಯದಾಗಬೇಕು, ತಮಗೆ ಎಷ್ಟು ಬೇಕೋ ಅಷ್ಟೇ ಹೋಗ್ತಿದ್ರು. ಜೋಳಿಗಳೆಲ್ಲ ತುಂಬಿಸಿ ಬಂದು ಮನೆಯಲ್ಲಿ ಸ್ಟಾಕ್ ಮಾಡ್ತಿದ್ದಿಲ್ಲ. ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ತರಬೇಕು, ಬರೀ ತರ್ತಿದ್ದಿಲ್ಲ. ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ವೈಶ್ವದೇವಾದಿಗಳನ್ನೆಲ್ಲ ಮಾಡಿ ಆ ಟೈಮಿಗೆ, ಊಟದ ಟೈಮಿಗೆ ಯಾರು ಅತಿಥಿ ಅಭ್ಯಾಗತರು ಬಂದರೂ ಅವರಿಗೆ ಇಟ್ಟು ತಾವು ಊಟ ಮಾಡ್ತಾಯಿದ್ರು. ಇದು ದಾನ ತೊಗೊಂಡಿದ್ರದ ಫಲ. ಅದಕ್ಕೆ ಕೃಷ್ಣದೇವರಾಯ ಹೇಳಿದಂತೆ, ಇದು ನಡೆದ ಕಥೆ, ಇದು ಕಲ್ಪನೆ ಅಲ್ಲ. ವ್ಯಾಸರಾಜ ಸ್ವಾಮಿಗಳೇ, ನಿಮ್ಮ ಶಿಷ್ಯರು ಪುರಂದರದಾಸರು ನನ್ನ ಸಾಮ್ರಾಜ್ಯದಲ್ಲಿ ಇದ್ದಾರೆ, ಅವರು ನವಕೋಟಿ ನಾರಾಯಣರಿದ್ದರು, ಆಗ ಅದನ್ನೆಲ್ಲ ಬಿಟ್ಟು ಬಂದರು. ಈಗೇನು ನಾನು ಪ್ರತಿನಿತ್ಯದಲ್ಲಿ ಅವರಿಗೆ ಬೇಕಾದ ದವಸ ಧಾನ್ಯಗಳನ್ನು ನನ್ನ ಬೊಕ್ಕಸಿಂದ ಕಳಿಸ್ಕೊಡ್ತೀನಿ, ಅವ್ರು ಯಾಕೆ ಭಿಕ್ಷೆಗೆ ಹೋಗಬೇಕು? ನನ್ನ ರಾಜ್ಯದಲ್ಲಿ ನಿಮ್ಮ ಶಿಷ್ಯರು ಭಿಕ್ಷೆಗೆ ಹೋಗ್ತಾರೆ ಅಂದರೆ ಅದೊಂಥರ ಇದು. ಆಗ ವ್ಯಾಸರಾಜರು ಹೇಳಿದಂತೆ, ಚಕ್ರವರ್ತಿ ಕೃಷ್ಣದೇವರಾಯ, ಪುರಂದರದಾಸರು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅವರು ಭಿಕ್ಷೆಗೆ ಹೋಗ್ತಾರೆ ಅಂದ್ಕೊತಿಲ್ಲ, ಸಮಾಜವನ್ನು ಎಬ್ಬಿಸಬೇಕು ಅಂತ ಹೋಗ್ತಾ ಇದ್ದಾರೆ. ಅವರಿಗೆ ಅದರ ಮೇಲೆ ಆಸೆ ಇಲ್ಲಯ್ಯ, ಅದನ್ನು ಇನ್ನೊಬ್ಬರಿಗೆ ಇಡ್ಲಕ್ಕಾಗಿ ಹೋಗ್ತಾ ಇದ್ದಾರೆ. ಹಾಗನ ನೀವು ಬೇಕಾದ್ರೆ ಪರೀಕ್ಷೆ ಮಾಡು. ಕೃಷ್ಣದೇವರಾಯ ಏನು ಮಾಡಿದಂತ ಗೊತ್ತಾ? ಪುರಂದರದಾಸರಿಗೆ ತಿಳಿಯದಂತೆ ಪ್ರತಿನಿತ್ಯದಲ್ಲಿ ಒಂದೊಂದು ಬೀದಿಯಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟು ಮರ ಮುತ್ತುಗಳನ್ನು, ರತ್ನಗಳನ್ನು ಅವ್ರ ಜೋಳಿಗೆ ಹಾಕಿಸ್ತಿದ್ದಂತೆ. ಪುರಂದರದಾಸರು ಮನೆಗೆ ಬರಬೇಕು, ಮನೆಗೆ ಬಂದಮೇಲೆ ಅದನ್ನು ಹೆಂಡತಿ ಕೊಟ್ಬಿಡ್ತಿದ್ರು. ಆ ಹೆಂಡತಿ ಅದರಿಂದ ಅಡುಗೆ ಮಾಡಬೇಕು. ಒಂದು ದಿವಸ ಕೃಷ್ಣದೇವರಾಯ ಮತ್ತು ಪುರಂದರದಾಸರು, ಏನು ಸ್ವಾಮಿ 7 ದಿವಸ ಆಯಿತು ನಿಮ್ಮ ಗುರುಗಳು ಶಿಷ್ಯರು ಪ್ರತಿನಿತ್ಯ ಬರ್ತಾರೆ, ಪ್ರತಿನಿತ್ಯ ನಾನು ಮುತ್ತು ರತ್ನಗಳನ್ನು ಹಾಕಿಸ್ತಾ ಇದ್ದೀನಿ ಗುಪ್ತವಾಗಿ, ಬಿಡುವಲ್ಲರಲ್ಲ ಈ ನೋಡೋಣ ಮನೆಗೆ ಹೋಗೋಣ ನಡೀದು. ಮನೆಗೆ ಬಂದರಂತೆ. ಆಗ ಏನಾಯ್ತು ಅಂತ ಗೊತ್ತನ? ಸರಸ್ವತಿ ಬಾಯಿ, ಪುರಂದರದಾಸರ ಹೆಂಡತಿ, ಬೃಂದಾವನದ ಮುಂದೆ ಕೂತ್ಕೊಂಡಿದ್ಲಂತೆ, ತುಳಸಿ ಬೃಂದಾವನ. ಆ ಬೃಂದಾವನಕ್ಕೆಲ್ಲ ಕೃಷ್ಣದೇವರಾಯ ಕೊಟ್ಟಿರತಕ್ಕಂಥ ಮುತ್ತು ರತ್ನಗಳನ್ನು ಅಂಟಿಸಿಬಿಟ್ಟಿದ್ಲಂತೆ. ಆಗ ಪುರಂದರದಾಸರು ಆ ಪತ್ನಿ ಹೇಳಿದಂತೆ, ಯಾಕೋ ಗುರುಗಳೇ, ಈ ಮಧ್ಯ 7 ದಿವಸದಿಂದ ಹೋದರೆ ಕಲ್ಲುಗಳನ್ನು ನಮ್ಮ ಯಜಮಾನರ ಜೋಳಿಗೆ ಹಾಕ್ತಾ ಇದ್ದಾರೆ, ಅವನ್ನೆಲ್ಲ ಅಕ್ಕಿಯೊಳಗೆ ಕಲ್ತೋಗ್ಬಿಡ್ತಾವೆ, ಅವನ್ನ ಬೇರೆ ಮಾಡೋದೇ ಕಷ್ಟ ಆಗಿಬಿಟ್ಟದೆ. ಅಂದರೆ ಆ ತಾಯಿಗೆ ಕೃಷ್ಣದೇವರಾಯ ಹಾಕಿಸಿದ ಮುತ್ತು ರತ್ನಗಳು ಕಲ್ಲಾಗಿ ಕಂಡು
ಅದನ್ನು ಹೌದು ಲೋಷ್ಠ ಕಾಂಚನ ಅಂದರೆ ಬಂಗಾರವನ್ನು ದೊಡ್ಡ ಜ್ಞಾನಿಯಾದವನು ಹೇಗೆ ನೋಡ್ತಾನೆ ಅಂದರೆ ಒಂದು ಮಣ್ಣಿನ ಹೆಂಟೆಯಂತೆ ನೋಡ್ತಾನೆ, ಒಂದು ಕಲ್ಲಿನಂತೆ ನೋಡ್ತಾನೆ, ಅದರಲ್ಲಿ ವ್ಯಾಮೋಹವನ್ನು ತಾಳೋದಿಲ್ಲ. ಆದ ಕಾರಣ ನಾವು ದಾನ ತೆಗೆದುಕೊಳ್ಳುವಾಗ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ನಮಗೂ ಕೂಡ ದಾನ ತಗೊಂಡ ಪದಾರ್ಥದಲ್ಲಿ ವ್ಯಾಮೋಹ ಉಂಟಾಗೋದಿಲ್ಲ, ಆಸಕ್ತಿ ಉಂಟಾಗೋದಿಲ್ಲ. ಅದನ್ನು ಯಾವುದಾದಕ್ಕೂ ಸದ್ವಿನಿಯೋಗ ಮಾಡೋಣ ಎಂಬ ಆಲೋಚನೆ ಬರ್ತದೆ, ಒಂದು ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡೋಣ ಎಂಬ ಆಲೋಚನೆ ಬರ್ತದೆ, ಬಡಬಗ್ಗರಿಗೆ ನಾವು ಕೊಡೋಣ ಎಂಬ ಆಲೋಚನೆ ಬರ್ತಾರೆ. ಇದು ಬಂತು ಅಂದರೆ ದಾನ ತಗೊಂಬೋದ್ರಿಂದ ಯಾವ ತರಹದ ಪಾಪ ಬರೋದಿಲ್ಲ, ನಿನ್ನ ಜೀವನ ಧನ್ಯ ಆಗ್ತಾರೆ. ಬರೇ ದಾನ ತಗೊತ ವಾಮನ ಅಟ್ಟ ಅಂತಿದ್ದರೆ ಪ್ರಯೋಜನ ಇಲ್ಲ, ಅದನ್ನು ಅನುಷ್ಠಾನದಲ್ಲಿ ಇಡಬೇಕು. ನಾವೇನು ದಾನ ತಗೊತೀವಿ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನಾದರೂ ಕೂಡ ಕಷ್ಟದಲ್ಲಿರುವವರಿಗೆ, ಬಡಬಗ್ಗರಿಗೆ, ದೀನ ದಲಿತರಿಗೆ ಮತ್ತು ಯಾರು ನಿಜವಾಗಿ ಕಷ್ಟಪಡ್ತಾರೆ ಅವರಿಗೆ ಕೊಟ್ಟರೆ ಭಗವಂತ ಪ್ರೀತಿ ಆಗ್ತಾನೆ, ನಮ್ಮ ಜೀವನವೂ ಧನ್ಯ ಆಗ್ತದೆ. ದಾನ ತಗೊಂಡು ಎಂಬುದರಿಂದ ಏನು ಪಾಪ ಬರ್ತದಲ್ಲ ಆ ಪಾಪದ ಲೇಪ ನಿಂಗೆ ಆಗೋದಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಾಳೆ ಮತ್ತೊಂದು ವಿಷಯದಲ್ಲಿ ಚಿಂತನೆ ಕೊಡ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.